ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಕಾರ ಹುಣ್ಣಿಮೆಯ ವಿಶೇಷವಾದಂತಹ ರೆಸಿಪಿಗಳನ್ನ ತೋರಿಸ್ಕೊಡಕತ್ತೀವಿ. ಈ ಒಂದು ಹಬ್ಬದಾಗ ರೈತರು ಬಹಳ ಬಹಳ ಸಂಭ್ರಮದಿಂದ ತಮ್ಮ ಎಲ್ಲ ದನಕರುಗಳಿಗೆ ಬಣ್ಣಗಳನ್ನ ಹಚ್ಚಿದ್ರಿ. ಹಂಗೆ ಬಸವಣ್ಣನ ತರೋದು, ಆಮೇಲೆ ಈ ಒಂದು ಹಬ್ಬದ ರೆಸಿಪಿಗಳನ್ನ ಏನದವ್ರಲ್ಲ ಇವೆಲ್ಲನೂ ಮದುವಾದ ಹೆಣ್ಮಗಳಿಗೆ ಮಾಡಿ ಕಳಿಸುವಂತಹ ಒಂದು ಪದ್ಧತಿ ಇರುವಂಥದ್ರಿ. ಈ ಎಲ್ಲ ರೆಸಿಪಿಗಳನ್ನ ನಾವು ನಿಮಗೆ ಸುಲಭವಾಗಿ ತೋರಿಸ್ಕೊಡ್ತೇವೆ ರೀ. ಹಾಗಾದ್ರೆ ಕಾರ ಹುಣ್ಣಿಮೆಗೆ ತಪ್ಪಲಾರ್ದಂತಹ ಈ ಒಂದು 6 ರೆಸಿಪಿಗಳನ್ನ ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ಮಾಡಿಬಿಡ್ರಿ. ಮೊದಲನೇದಾದಂತಹ ರೆಸಿಪಿ ಕಾರ ಹುಣ್ಣಿಮೆಗೆ ನೀವು ಮಾಡಬೇಕಾಗಿರೋದು ರೆಸಿಪಿ ಅಂತಂದ್ರೆ ಅದು ಕರ್ಜಿಕಾಯಿ ಅಥವಾ ಕರ್ಜಿಕಾಯಿ ರೀ. ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋದಾದ್ರೆ, ಇದಕ್ಕೆ 1 ಕಪ್ಪಷ್ಟು ನೀವು ಈ ಒಂದು ಒಣ ಕೊಬ್ಬರಿ ತುರಿಯನ್ನು ತೆಗೆದಿಟ್ಕೋರಿ. ಹಾಗೆ ಸಣ್ಣ ರವ ಅಥವಾ 0 ನಂಬರ್ ರವ ಅಥವಾ ಚಿರೋಟಿ ರವ ಅಂತೀರಿ ನೋಡ್ರಿ, ಸ್ವಲ್ಪ ದಪ್ಪ ಇದ್ರೆ ಮಿಕ್ಸರ್ಗೆ ಹಾಕಿ ತೊಗೊಂಬರ್ರಿ, ನಡಿತೈತಿ. ಈ ರವನ್ನ ಇಲ್ಲಿ ನೀವು ತೊಗೊಂಡ ಇಟ್ಕೋರಿ. ಮೊದಲಿಗೆ ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗ ಈ ತೊಗೊಂಡಂತಹ ಒಣ ಕೊಬ್ಬರಿ ಏನೈತಿರಲ್ಲ, ಒಣ ಕೊಬ್ಬರಿ ತುರಿ, ಅದನ್ನು ನೀವು ಸ್ವಲ್ಪ ಬೆಚ್ಚಗೆ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ದಾಗ ಹಾಕಿ ಇಟ್ಕೊರಿ. ನೆಕ್ಸ್ಟ್ ಅದಾದ ನಂತರ ಏನು ಮಾಡಿರಿ, 1 ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕಿ ನೀವು ಸ್ವಲ್ಪ ಹುರ್ಕೊಂಡು ತೊಗೊಳ್ಬೇಕಾಗತ್ತೆ. ರೋಸ್ಟ್ ಮಾಡಿರಿ, ಆದರೆ ಹೊತ್ಸಕ್ಕೆ ಹೋಗಬೇಡ್ರಿ. ಸ್ವಲ್ಪ ಚಟ್ಪಟ್ ಅನ್ನಕತ್ತಿರ್ತಾವೆ ಅಲ್ಲಿ ತಗ ಹುರಿದು ನೀವು ಅದೇ ಒಂದು ಕೊಬ್ಬರಿ ತುರಿ ಇತ್ತಿರಲ್ಲ ಅದ್ರ ಜೊತೆನ ನೀವು ಹಾಕಿ ಇಟ್ಬಿಟ್ರಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿಟ್ಟು ಅದ್ರಾಗ 1 ಕಪ್ಪಷ್ಟು ಈ ಚಿರೋಟಿ ರವ ಅಥವಾ ಸಣ್ಣ ರವ ಅನ್ನ ಅಥವಾ 0 ನಂಬರ್ ರವ ಅನ್ನ ಹುರಿರಿ. ಆ ಒಂದು ಏನು ರವ ಐತಿರಲ್ಲ ಆ ತುಪ್ಪದ ಜೊತೆ ಅದು ಹುರಿಯಾಕೆ ಹತ್ತದ್ಮೇಲೆ ಅರಿಳಿದಂಗೆ ಆಗ್ತೈತೆ ರೀ. ಒಂದು ಮಸ್ತಾಗಿರುವಂತಹ ಪರಿಮಳ ಬರಾಕ ಶುರು ಆಗ್ತೈತೆ ರೀ. ಅಲ್ಲಿ ತಕ್ಕ ನೀವು ಅದನ್ನು ಹುರಿಬೇಕು. ಈ ರೀತಿಯಾಗಿ ರವಾನ ನೀವು ಏನು ಮಾಡ್ಬೇಕ್ರಿ, ಅರಳಿಸ್ಬೇಕ್ರಿ. ಆಮೇಲೆ ಇದಕ್ಕೆ ನೀವು ಬೇಕಾಗಿರುವಂತಹ ಕಟ್ ಮಾಡಿರೋಂತಹ ಡ್ರೈ ಫ್ರೂಟ್ಸ್ ಹಾಕಿ ನಡಿತೈತಿ, ಇಲ್ಲ ನಡಿತೈತಿ. ಏಲಕ್ಕಿ ಪುಡಿಯನ್ನು ಹಾಕಿರಿ. ಸಕ್ಕರೆ ಪುಡಿಯನ್ನು ನೀವು ಒಂದು ಅರ್ಧ ಕಪ್ಪಷ್ಟು ಅಥವಾ 1 ಕಪ್ಪಷ್ಟು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಸಕ್ಕರೆಯನ್ನು ಪುಡಿ ಮಾಡಿ ಇದ್ರೊಳಗೆ ಹಾಕಿರಿ. ಹಾಕಿ ಇದನ್ನು ಬರಬ್ಬರಿಯಾಗಿ ಒಮ್ಮೆ ಡ್ರೈ ಮಿಕ್ಸ್ ಮಾಡಿ ಚೆಂದಂಗೆ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಕರ್ಜಿಕಾಯಿಗೆ ಬೇಕಾಗುವಂತಹ ಸಿಂಪಲ್ ಆಗಿ ಮಾಡ್ಬೋದಾದಂತಹ ಹೂರಣ ತಯಾರಾಗ್ತೈತಿ. ಇದನ್ನು ನೀವು ಸ್ಟೋರ್ ಮಾಡಿ ಸಹ ಇಟ್ಕೊಳ್ಬೋದು ರೀ. ಗೊತ್ತಾದ್ರಿ? ಇಷ್ಟು ಆದ ನಂತರ ಈಗ ಬರ್ರಿ ಕರ್ಜಿಕಾಯಿಗೆ. ಇಲ್ಲಿ ನೀವೇನು ಮಾಡಬೇಕು, ಒಂದು ಸಾಂದ್ ಪರಾತೋ ಪ್ಲೇಟ್ನಾಗೋ ಏನು ಮಾಡಿರಿ ಅಂತಂದ್ರೆ 2 ಕಪ್ಪಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ಪಷ್ಟು ಚಿರೋಟಿ ರವ ಅಥವಾ ಸಣ್ಣ ರವ ಅಥವಾ 0 ನಂಬರ್ ರವ, ಅದಾದ ನಂತರ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಪುಡಿಯನ್ನು ಇಲ್ಲಿ ಹಾಕೋಣ. ಇದರಿಂದ ಆ ಒಂದು ಕರ್ಜಿಕಾಯಿ ಅಥವಾ ಕರ್ಜಿಕಾಯಿಗೆ ಕಲರ್ ಚೆಂದಂಗೆ ಬರ್ತೈತಿ. ಮೇಲೆ ಒಂದು ತುಪ್ಪ, 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಆಮೇಲೆ ಅದನ್ನು ಹಿಟ್ಟನ್ನು ಕಲಿಸಿರಿ. ಚೆಂದಂಗೆ ಡ್ರೈ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಚೆಂದಂಗೆ ಹಿಟ್ಟನ್ನು ನೀವು ಕಲ್ಸಕ್ಕೆ ನಾದಕ್ಕೆ ಶುರು ಮಾಡಿ. ನೋಡಿ, ತುಪ್ಪ ಯಾಕೆ ಹಾಕಿದ್ರಿ ಅಂತಂದ್ರೆ ಅದು ಬಹಳ ಮಸ್ತಾಗಿರುವಂತಹ ಸಾಫ್ಟ್ ಆಗಿರುವಂತಹ ಕರ್ಜಿಕಾಯಿಗಳು ಬರ್ತಾವೆ, ಬಾಯಿಗಿಟ್ರೆ ಕರಗುವಂತಹ ಕರ್ಜಿಕಾಯಿ ಬರ್ತಾವೆ ರೀ. ಈಗ ಈ ಒಂದು ಹಿಟ್ಟನ್ನು ಕಲಿಸಿ ಒಂದು ಮುಚ್ಚಿ ಇಟ್ಕೊಂಡ್ರಿ, ಏನರ ಒಂದು ಬೌಲ್ ಅಥವಾ ಒಂದು ಏನರ ಮುಚ್ಚಿಡ್ರಿ. ಎಲ್ಲನೂ ರೆಡಿ ಮಾಡಿ ಇಟ್ಟು ಆದ ನಂತರ ಈ ಒಂದು ಕಣಕ ಏನು ಮಾಡಿರಲಿಲ್ಲ ಅದರಲ್ಲೇ ಪೇಡೆಗಳನ್ನಾಗಿ ಮಾಡ್ಕೊಂಡು ನೀವು ಒಂದು ಬೌಲ್ದಾಗ ತಕ್ಕೊಂಡು ಇಟ್ಕೊರಿ. ನೋಡಿ, ಈ ರೀತಿಯಾಗಿ ಪೇಡೆ ಮಾಡಿದ್ವಿ ಅಂತ ಅದನ್ನು ಒಂದು ಹಿಟ್ಟಿನಾಗ ಎದ್ದಿ ಆಮೇಲೆ ಲಟ್ಸಕ್ಕೆ ಶುರು ಮಾಡ್ಬೇಕ್ರಿ. ಈ ಒಂದು ಕರ್ಜಿಕಾಯಿ ಎಲೆಗಳನ್ನು ನೀವು ಹೆಂಗೆ ಪೂರಿ ಲಟ್ಟಿಸ್ತಿರ್ತಿರಲ್ಲ ಹಂಗನ ಬರಬ್ಬರಿಯಾಗಿ ದೊಡ್ಡದಾಗಿ ಆದ್ರೆ ಸ್ವಲ್ಪ ಈ ರೀತಿ ಉದ್ದುದ್ದಾಗಿ ಲಟ್ಟಿಸಿ ನಡಬರ್ಕ ಹೂರ್ಣ ಏನು ಮಾಡಿದ್ರಿ ನೋಡ್ರಿ, ಕೊಬ್ಬರಿ ಹೂರ್ಣ, ಅದನ್ನು ಈ ರೀತಿಯಾಗಿ ತುಂಬಿ ಒಂದು ಸ್ವಲ್ಪ ಬೆರಳಿಂದ ಅಥವಾ ಒಂದು ಎದರಿಂದ ನೀವು ಹಾಲನ್ನು ದಂಡಿಗೆ ಹಚ್ಚಿ ಅದನ್ನು ಒತ್ತಿ ಕ್ಲೋಸ್ ಮಾಡಿದ್ರಿ ಅಂತಂದ್ರೆ ಅದು ಒಟ್ಟ ಬಾಯಿ ತೆರೀದಿಲ್ಲ ರೀ. ಚೆಂದಂಗೆ ಕ್ಲೋಸ್ ಆದ ನಂತರ ಈ ರೀತಿ ಕರ್ಜಿಕಾಯಿ ಮಾಡುವಂಥ ಚಮಚೆಯಿಂದ ನೀವು ಕಟ್ ಮಾಡಿದ್ರಿ ಅಂತಂದ್ರೆ ಎಲ್ಲನೂ ಒಂದೇ ಥರ ಆಗಿ ಒಂದೇ ಡಿಸೈನ್ದಾಗನ ಕರ್ಜಿಕಾಯಿಗಳು ತಯಾರಾಗಿ ಬರ್ತವೆ. ನೋಡಿ, ಹಿಂಗಣ ನೀವು ಒಂದಾದ್ಮೇಲೆ ಕರ್ಜಿಕಾಯಿಗಳನ್ನ ಎಲ್ಲನೂ ಮಾಡ್ಕೊಳ್ಬೇಕ್ರಿ. ಅಕಸ್ಮಾತ್ ನೀವು ಮಾಡೋದು ಇಬ್ಬರು ಇದ್ರಿ ಅಂತಂದ್ರೆ ಈ ಒಂದು ಕೆಲಸ ಭಾಳ ಸರಳ ಆಗ್ತೈತಿ. ಮೊದಲಿನವ್ರು ಎಲ್ಲರೂ ನಮ್ಮ ಮನ್ಯಾಗ ಇವತ್ತು ಕರ್ಜಿಕಾಯಿ ಮಾಡಿದ್ವಿ ಅಂತಂದ್ರೆ ನಡ್ರಿ ನಾಳೆ ನಿಮ್ಮ ಮನ್ಯಾಗ ಮಾಡೋ ಅಂಥೇಳಿ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡೋಕೆ ಬರ್ತೈತೆ ರೀ. ಆದ್ರೆ ಈಗ ಹಂಗೆ ಬರೋದಿಲ್ಲ ರೀ. ಸೊ ನೀವೇನು ಮಾಡಿರಿ, ಒಬ್ಬರ ಆರಾಮ್ಸಿರಿ ಮಾಡ್ಕೊರಿ, ಚಂದಂಗಿರಿ ಆಗ್ತಾವೆ. ಆಮೇಲೆ ಕಡಿಮೆ ಆದ್ರೆ ಆಗೋಲ್ಲಾಕ್ರಿ, ಆದ್ರೆ ಮಸ್ತಾಗಿ ಹಬ್ಬಕ್ಕೆ ತಯಾರಂತರೂ ಆಗ್ತಾವೆ. ಈ ಕಡೆ ಇಷ್ಟೆಲ್ಲ ಮಾಡಿದ ನಂತರ ಎಣ್ಣೆಯನ್ನು ನೀವು ಕಾಯಕ್ಕೆ ಇಡ್ರಿ. ಎಣ್ಣೆ ಕಾದಾದ ನಂತರ ಈ ಒಂದು ಕರ್ಜಿಕಾಯಿಗಳನ್ನ ಎಣ್ಣೆ ಒಳಗೆ ಹಾಕಿರಿ. ಎಣ್ಣೆ ಕಾದಿರ್ಬೇಕ್ರಿ, ಆದ್ರೆ ಫುಲ್ ಜೋರು ಇರಬಾರ್ದು. ಬರಬ್ಬರಿಯಾಗಿ ಮೀಡಿಯಂ ಫ್ಲೇಮ್ದಾಗನ ಇಟ್ಟು ಈ ಕರ್ಜಿಕಾಯಿಗಳನ್ನ ನೀವು ತೆಗಿರಿ. ಮಸ್ತಾಗಿ ಉಬ್ಬುತ್ತಾವು, ಚಂದಂಗಿನೂ ಕಾಣ್ತಾವು. ಆಮೇಲೆ ಗರಿಗರಿಯಾಗಿರುವಂತಹ ಏಕದಮ್ ಸಿಂಪಲ್ ಆಗಿ ಮಾಡ್ಬೋದಾದಂತಹ ಹಬ್ಬಕ್ಕೆ ಬೇಕಾಗಿರುವಂತಹ ಕರ್ಜಿಕಾಯಿಗಳು ಅತೀ ಮಸ್ತಾಗಿ ರೆಡಿ ಆಗ್ತಾರೆ. ಈ ರೀತಿಯಾಗಿ ನೀವು ಹಬ್ಬದ ಕರ್ಜಿಕಾಯಿಗಳನ್ನ ತಯಾರು ಮಾಡಿ ಹೆಂಗೆ ಬಂದಿದ್ದು ಅನ್ನೋದು ಕಮೆಂಟ್ ಸೆಕ್ಷನಾಗಿ ಹೇಳ್ರಿ ಅಂತ ನಾವು ಹೇಳ್ತೀವಿ. ಇನ್ನು 2ನೇ ರೆಸಿಪಿ ಕಡೆ ನಾವು ಹೊಂಟಿದ್ದೀವಿ. ಬಹಳ ಮಸ್ತಾಗಿರುವಂತಹ ಕಾರ ಹುಣ್ಣಿಮೆಗೆ ಮಾಡ್ಬೋದಾದಂತಹ ಗರಿಗರಿ ಆದಂತಹ ಕೋಡುಬಳೆಗಳನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಇದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ಪಷ್ಟು ನೀವು ಚಿರೋಟಿ ರವ ಅಥವಾ ಸಣ್ಣ ರವ, ಅದಾದ ನಂತರ 1/3 ಕಪ್ಪಷ್ಟು ನಾವಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ.
ಅಷ್ಟನ್ನು ಸ್ವಲ್ಪ ಈ ಒಂದು ಹಿಟ್ಟನ್ನು ತೊಗೊಂಡು ಬೆಚ್ಚಗೆ ಮಾಡ್ಬೇಕ್ರಿ ಹಿಟ್ರಿ. ಅಂದ್ರೆ ಸ್ವಲ್ಪ ಹಿಟ್ಟನ್ನು ನೀವು ಹುರಿದಂಗೆ ಮಾಡಿ ಅದಾದ ನಂತರ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ದಾಗ ಅಥವಾ ಒಂದು ಪಾತ್ರದಾಗ ಪ್ಲೇಟ್ನಾಗೂ ಹಾಕ್ಕೊಂಡು ಇಟ್ವಿ. ನೆಕ್ಸ್ಟ್ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಅಂದ್ರೆ ಒಣ ಕೊಬ್ಬರಿ ತುರಿ ರೀ, ಅರ್ಧ ಕಪ್ಪಷ್ಟು ಅಥವಾ 1/3 ಕಪ್ಪಷ್ಟು ಪುಟಾಣಿ, ಅಥವಾ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಜೀರಿಗೆ, ಖಾರದ ಪುಡಿ, ಆಮೇಲೆ ಈ ಒಂದು ಕರಿಬೇವು, ಹಂಗೆ ಉಪ್ಪನ್ನು ಹಾಕಿ ಗರ್ರ ಅಂತ ಹೇಳಿ ಅನ್ಸ್ಕೊಂಡು ತೊಗೊಂಬರ್ರಿ. ಈ ಒಂದು ಪುಟಾಣಿ ಹಿಟ್ಟು ಪೂರ್ತಿಯಾಗಿ ಪುಡಿ ಆಗಿರ್ತೈತಿ. ಇದನ್ನು ನಾವು ಆಗಲೇ ಏನು ಹಿಟ್ಟು ಹುರಿದಿದ್ದೀರಲ್ಲ ಅದ್ರ ಜೊತೆನ ಮಿಕ್ಸ್ ಮಾಡಿಬಿಡ್ನು, ಅಂದ್ರೆ ಅದ್ರಾಗಣ ಹಾಕೋಣ. ಅದಾದ ನಂತರ ಒಂದು ಪಾನ್ಯಾಗ ಸ್ವಲ್ಪ ಎಣ್ಣೆನ ಕಾಯ್ಕಿಟ್ಟಿದ್ದೀವಿ. ಆ ಕಡೆ ಈ ಕಡೆ ಒಂದು ಈಟ ಹಿಂಗನ್ನು ಸೇರ್ಸಾಕತ್ತೀವಿ. ಹಂಗೆ 1 ಟೀ ಸ್ಪೂನಷ್ಟು ಈ ಒಂದು ಎಳ್ಳು, ಹಾಗೆ 1 ಟೀ ಸ್ಪೂನಷ್ಟು ಅಜ್ವಾನನ್ನು ಹಾಕಾಕತ್ತೀವಿ. ಕೈಯಿಂದ ತಿಕ್ಕಿ ಹಾಕಿರಿ. ಅಜ್ವಾನ್ ಅಂದ್ರೆ ಮಸ್ತಾಗಿರುವಂತಹ ಒಂದು ಪರಿಮಾಣನೂ ಬರ್ತೈತಿ, ಫ್ಲೇವರ್ನು ಬರ್ತೈತಿ ರೀ. ಇಷ್ಟಾದ ನಂತರ ಈ ಒಂದು ಹಿಟ್ಟನ್ನು ಚಂದಂಗೆ ಕಲಸೋಣ. ಅದಾದ ನಂತರ ಕಾಸಿದಂತಹ ಎಣ್ಣೆಯನ್ನು ನೀವು 1.5 ಟೇಬಲ್ ಸ್ಪೂನಷ್ಟು ಕಾಸಿದ ಎಣ್ಣೆಯನ್ನು ಇದ್ರೊಳಗೆ ಹಾಕಿದ್ರಿ ಅಂತಂದ್ರೆ ಆ ಒಂದು ಕೋಡ್ಬಳೆ ಗರಬರಿಯಾಗಿ ಮಸ್ತಾಗಿ ಚಲೋ ಹೊತ್ನಂಗೆ ಬರ್ತಾವೆ ರೀ. ಇಷ್ಟಾದ ನಂತರ ಈ ಒಂದು ಹಿಟ್ಟನ್ನು ಚಂದಂಗೆ ಡ್ರೈ ಮಿಕ್ಸ್ ಮಾಡಿರಿ. ಅಂದ್ರೆ ಎಣ್ಣೆ ಒಂದು ಹಿಟ್ಟು ಕೂಡಿಸ್ಕೊಂಡ್ರೆ ಅಂತಂದ್ರೆ ಈ ರೀತಿ ಕುಂದಿರ್ಬೇಕ್ರಿ ಕೈಯಾಗ. ಹಂಗೆ ನೀವು ಮಾಡಿದ ನಂತರ ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂತ ಈ ಒಂದು ಹಿಟ್ಟನ್ನು ಕಲಸ್ಕೊಂತ ಹೋಗ್ಬೇಕ್ರಿ. ಚೆನ್ನಾಗಿ ಹಿಟ್ಟು ಕಲಿಸಿದ್ರಿ ಅಂತಂದ್ರೆ ಬಹಳ ಮಸ್ತಾಗಿ ಈ ಒಂದು ಕೋಡ್ಬಳೆ ಮಾಡೋಕ್ಕೆ ಬರ್ತೈತಿ. ಅದನ್ನು ಹದವಾಗಿ ನೀವು ಈ ರೀತಿಯಾಗಿ ಮಾಡಿರಿ, ಏಕದಮ್ ಚೆನ್ನಾಗಿ ಮಾಡಿರಿ, ಬರ್ಬರಿಯಾಗಿನ ಬರ್ತೈತಿ. ನೋಡಿ ಇಷ್ಟ ಆಕೈತ್ರಿ, ಚೆನ್ನಾಗಿ ಅನ್ನತೈತಿಲ್ರಿ. ಇಷ್ಟ ಆದ್ಮೇಲೆ ಅವನ್ನ ಒಂದು ಉಳ್ಳಿ ಮಾಡ್ಕೊಂಡು ಈ ರೀತಿಯಾಗಿ ಎಳೆಯಾಗಿ ಬಿಡಿಸ್ಕೊಂಡು ಗುಂಡಂಗಿ ಬಳೆ ರೀತಿ ಒಳಗೆ ಸಣ್ಣ ಬಳೆಗತ್ತಲೆ ಮಾಡಿದ್ರಿ ಅಂತಂದ್ರೆ ಈ ಒಂದು ಕೋಡ್ಬಳೆ ತಯಾರಾಗ್ತಾವ್ರಿ. ಈ ಕೋಡ್ಬಳೆಗಳನ್ನ ಎತ್ತಿನ ಕೊಡಿಗೂ ಆಗ್ತದೆ ರೀ. ನೀವು ಈ ರೀತಿಯಾಗಿ ಎಲ್ಲ ಒಂದು ಹಬ್ಬದ ಸಡಗರನ್ನು ನೋಡಿರೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ತೀರಿ. ಸೇಮ್ ನೀವು ಎಲ್ಲನೂ ಒಂದೇ ಥರ ಮಾಡ್ಕೊಂಡು ಕೋಡ್ಬಳೆಗಳನ್ನ ತಯಾರು ಮಾಡ್ಕೊರಿ. ಅದನ್ನು ಈ ರೀತಿಯಾಗಿ ಬೈಂಡ್ ಮಾಡಿದ್ರಿ ಅಂತಂದ್ರೆ ಅದೇನು ಬಿಟ್ಕೊಳಂಗಿಲ್ಲ, ಚೆನ್ನಾಗಿ ಗುಂಡಿನ ಕೂತು ಬಿಡ್ತೈತಿ. ಹಿಂಗೆ ನೀವು ಎಲ್ಲಕ್ಕೆಲ್ಲನೂ ಮೊದಲು ಈ ರೀತಿಯಾಗಿ ಒಂದು ಪ್ಲೇಟ್ನಾಗ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಇನ್ನು ಮುಂದಕ್ಕೆ ಹೋಗೋದು ಅಂದ್ರೆ ಕಡಾಯಿದಾಗ ಎಣ್ಣೆಯನ್ನು ಚೆನ್ನಾಗಿ ಕಾಯಕ್ಕಿಟ್ಟಿರಬೇಕು. ಕಾದಿರುವಂಥ ಎಣ್ಣೆ ಒಳಗೆ ಈ ಒಂದು ಕೋಡ್ಬಳೆಗಳನ್ನ ನೀವು ಹಾಕಿ ಸ್ವಲ್ಪ ಟೈಮ್ ಆದ್ಮೇಲೆ ಅವನ್ನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಅದನ್ನು ಸ್ವಲ್ಪ ನೀವು ತಿರುವಾಡ್ರಿ. ಆಮೇಲೆ ಎಣ್ಣೆ ಒಳಗೆ ಇವನ್ನೇನು ಮಾಡಿರಿ ಅಂತಂದ್ರೆ ಕರಿದು ತೆಗೆದು ಬಿಡ್ರಿ. ಇಷ್ಟ ಮಸ್ತಾಗಿ ನೀವು ಕೋಡ್ಬಳೆಗಳನ್ನ ಮಾಡ್ಕೊಳ್ಬೋದು ರೀ. ನೋಡಿರಿ ಈಗ ನಮ್ಮ ಚೆನ್ನಾಗಿ ಬಂದವು, ಎಣ್ಣೆ ಏನು ಹಿಡ್ಕೊಳಂಗಿಲ್ಲ ರೀ, ಚಲೋ ತಂಗಿನ ಆಗ್ತಾವು. ಮತ್ತು ಇವನು ಸಹ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಹಬ್ಬಕ್ಕೆ ಬೇಕಾದಂತಹ ಈ ಒಂದು ಕೋಡ್ಬಳೆಗಳು ನಿಮಗೆ ಈಸಿಯಾಗಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿದ್ದೇವೆ ರೀ. ಇನ್ನು ತಡ ಮಾಡಲಾರ್ದ ನೀವು ಈ ಖಾರ ಹುಣ್ಣಿಮೆಗೆ ಮಾಡ್ಕೊಳ್ಳಿ. ನೋಡಿ ಹಿಂಗೆ ನಮ್ಮ 3ನೇ ರೆಸಿಪಿಗೆ ಬಂದಿರೋ ನಾವೀಗ ಮಸ್ತಾಗಿರುವಂತಹ ಉತ್ತರ ಕರ್ನಾಟಕದ ವಿಶೇಷ ತಾಲಿಪಟ್ಟನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಬ್ಬರಿ. ಇದಕ್ಕೆ ಒಂದು ಕಡಾಯಿದಾಗ ಒಂದು ಅರ್ಧ ಏನು ಮಾಡಿರಿ ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಹಂಗೆ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹುರಿದು ಒಂದು ಪ್ಲೇಟ್ನಾಗ ಇಟ್ಕೊರಿ. ಇಷ್ಟ ಆದ ನಂತರ ಆಮೇಲೆ ಏನು ಮಾಡಿರಿ 1/3 ಕಪ್ಪಷ್ಟು ಅಕ್ಕಿ, 1/4 ಟೀ ಸ್ಪೂನಷ್ಟು ಮೆಂತೆ, ಮತ್ತು 2 ಟೇಬಲ್ ಸ್ಪೂನಷ್ಟು ಕೆಂಪು ಬೇಳೆ, 2 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, ಹಂಗೆ ಉದ್ದಿನಬೇಳೆ, ಆಮೇಲೆ ಕಡಲೆಬೇಳೆ, ಅದಾದ ನಂತರ ಹೆಸರು ಕಾಳು, ಹಂಗೆ ಈ ಸಾಬುದಾನನ ಒಂದು ಪಾನ ಹಾಕಿರಿ. ಎಲ್ಲ 2 ಟೇಬಲ್ ಸ್ಪೂನಷ್ಟು ರೀ. ಇಷ್ಟನ್ನು ಮಾಡಿ ನೀವು ಚೆಂದಾಗಿ ಇವನ್ನ ಹುರಿಬೇಕು. ಇದೊಂದು ಸಾಂಪ್ರದಾಯಿಕ ಶೈಲಿಯೊಳಗೆ ಮಸ್ತಾಗಿ ಮಾಡುವಂತಹ ತಾಲಿಪಟ್ಟು ರೀ. ನೋಡಿ ಈ ಎಲ್ಲ ಹುರಿದಿರುವಂಥದ್ದನ್ನು ನಾವೊಂದು ಮಿಕ್ಸರ್ ಜಾರ್ದಾಗ ಹಾಕಿ ಏನು ಮಾಡಿರಿ ಗರ್ರ ಅಂತ ಹೇಳಿ ತಿರುಗಿಸಿ ಹಿಟ್ಟನ್ನು ತಯಾರು ಮಾಡ್ಕೊಂಡು ನೀವು ತೊಗೊಂಡು ಬರ್ಬೇಕ್ರಿ. ಆದ್ರೆ ತನ್ನಂತಹ ಹಿಟ್ಟನ್ನು ಹಂಗೆ ತರಲಾರ್ದ ಚಾಣಿ ತೊಗೋಬೇಕು. ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ನೀವು 1 ಕಪ್ಪಷ್ಟು ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಸೇರಿಸಿ ಅದನ್ನು ಚೆಂದಾಗಿ ಚಾಣಿಸಿ ಈ ಒಂದು ಹಿಟ್ಟನ್ನು ತಾಲಿಪಟ್ಟಿನ ಹಿಟ್ಟನ್ನು ತಯಾರು ಮಾಡ್ಕೊರಿ. ಆಮೇಲೆ ಮಿಕ್ಸರ್ ಜಾರ್ದಾಗ ಹಸಿಮೆಣಸು, ಕರಿಬೇವು, ಉಪ್ಪು, ಅದಾದ ನಂತರ ಏನು ಮಾಡಿರಿ ಗರ್ರನಿಸಿ ಅದರೊಳಗೆ ಇದೇಗ ನಾವು ಹುರಿದಿಟ್ಟಂತಹ ಧನಿಯಾ ಕಾಳು, ಜೀರಿಗೆ, ಹಾಗೆ ಕೊತ್ತಂಬರಿ ಸೊಪ್ಪು, ದಮ್ಮಂಗಿ ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ಹಾಕಿ ಮತ್ತೊಮ್ಮೆ ಗೆರ್ರನಿಸಿದ್ರಿ ಅಂತಂದ್ರೆ ತಾಲಿಪಟ್ಟಿಗೆ ಬೇಕಾಗಿರುವಂತಹ ಅತೀ ಮಸ್ತಾಗಿರುವಂತಹ ಸ್ವಾದ ತಂದುಕೊಡುವಂತಹ ಮಸಾಲೆ ತಯಾರಾಗ್ತೈತಿ. ಇದಕ್ಕೆ ಏನು ಮಾಡಿರಿ ಒಂದು ಸ್ವಲ್ಪ ಉಪ್ಪು, ಅರಿಶಿನ, ಅದಾದ ನಂತರ ಅದನ್ನು ಚೆಂದಂಗಿ ಮಿಕ್ಸ್ ಮಾಡಿರಿ. ನೋಡಿ ಹಾಗೆ ಒಂದೀಟ ಅಡುಗೆ ಎಣ್ಣೆಯನ್ನು ಹಾಕಿ ಮತ್ತೊಂದು ಅದನ್ನು ಹಿಟ್ಟನ್ನು ಈ ರೀತಿಯಾಗಿ ಕಲಿಸಿದ್ರಿ ಅಂತಂದ್ರೆ ಅದು ಚೆಂದಂಗಿ ಕುಂದಿರ್ತೈತಿ. ಆಮೇಲೆ ಇದ್ರೊಳಗೆ ಸ್ವಲ್ಪ ಮಿಕ್ಸರ್ ಜಾರ್ದಾಗ ನೀರು ಹಾಕಿ ಸ್ವಲ್ಪ ಇದ್ರಾಗ ನೀರು ಹಾಕ್ಕೊಂತ ಹಿಟ್ಟನ್ನು ನೀವು ಕಲ್ಸಕ್ಕೆ ಶುರು ಮಾಡ್ಬೇಕ್ರಿ. ನೋಡಿ ಹಿಟ್ಟನ್ನು ಚೆನ್ನಾಗಿ ಕಲಿಸಿದ್ರಿ ಅಂತಂದ್ರೆ ಈ ರೀತಿಯಾಗಿ ಆಗ್ತೈತಿ. ಆದರೆ ನೆನ್ಪಿಟ್ಕೋರಿ ಭಾಳ ಅದನ್ನು ಸಾಫ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಬರ್ಬರಿಯಾಗಿ ಈ ರೀತಿಯಾಗಿನೇ ಇರಬೇಕು, ಭಾಳ ಗಟ್ಟಿ ನೋಡಕ್ಕೆ ಹೋಗ್ಬೇಡ್ರಿ. ನೋಡಿ ಇದಾದ ನಂತರ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಅದನ್ನು ಚೆನ್ನಾಗಿ ಮೆದ್ದಿದ್ರಿ ಅಂತಂದ್ರೆ ಈಗ ನಾವು ಮಸ್ತಾಗಿರುವಂತಹ ಗುಂಡಾಗಿ ನೀವು ತಾಲಿಪಟ್ಟನ್ನು
ಮಾಡ್ಕೊಳಕ್ಕೆ ಈ ರೀತಿ ಉಳ್ಳೆ ತಯಾರಾಗ್ತಾವೆ ರೀ, ಚೆಂದಂಗೆ ಸಾಫ್ಟ್ ಆಗ್ತಾವೆ. ಕೈಯಿಂದ ಒಂದು ಈಟು ಎಣ್ಣೆ ಹಚ್ಚಿ ಅವನ್ನ ಮಿದ್ರಿ, ಅದಾದ ನಂತರ ಲಟ್ಸಕ್ಕೆ ಶುರು ಮಾಡಿ. ಈ ರೀತಿಯಾಗಿ ದೊಡ್ಡದಾಗಿ ಭಾಳ ದಿಪ್ಪು ಅಲ್ಲ ಭಾಳ ತೆಳಗು ಅಲ್ಲ, ಆ ರೀತಿಯಾಗಿ ನೀವು ಲಟ್ಸಿ ಒಂದು ವಾಟೆ ಅಥವಾ ಒಂದು ಪ್ಲೇಟನ್ನು ತೊಗೊಂಡು ಕೊರೆದ್ರಿ ಅಂತಂದರೆ ಎಲ್ಲನೂ ಒಂದೇ ಸೈಜಾಗಿ ಬರುವಂತಹ ಗುಂಡು ಗುಂಡಾಗಿ ಕಾಣುವಂತಹ ತಾಲಿಪಟ್ಟು ಚೆಂದಂಗೆ ಬರ್ತಾವು. ಈ ರೀತಿಯಾಗಿ ನೀವು ಮಾಡ್ಕೊಂಡಾದ ನಂತರ ಏನು ಮಾಡಿರಿ, ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗ ಎಣ್ಣೆಯನ್ನು ಕಾಯಕ್ಕಿಟ್ಟು ಕಾದಿರುವಂಥ ಎಣ್ಣೆ ಒಳಗೆ ಇವನ್ನ ಹಾಕಿ ನೀವೇನು ಮಾಡಿರಿ ಅಂತಂದ್ರೆ ಫ್ರೈ ಮಾಡಿ, ಎಣ್ಣೆ ಒಳಗೆ ಚೆಂದಂಗೆ ಫ್ರೈ ಮಾಡಿರಿ. ಅದಾದ ನಂತರ ಅವನ್ನ ಒಂದು ಈಟ್ ಮೇಲೆ ಕೆಳಗೆ ಮೇಲೆ ಮಾಡಿದ್ರಿ ಅಂತಂದ್ರೆ ಉಬ್ಬಿ ಚೆಂದಂಗೆ ಬರ್ತಾವು. ಆಮೇಲೆ ಈ ತಾಲಿಪಟ್ಟನು ಅಷ್ಟೇ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ, ಎಲ್ಲರೇ ತೊಗೊಂಡು ಹೋಗ್ಬೋದು ರೀ. ಭಾಳ ಚಲೋತ್ನಂಗೆ ಆಗುವಂತಹ ಮಸಾಲ ಮಸ್ತಾಗಿ ಹತ್ತುವಂತಹ ಬಾಯಿ ರುಚಿಯನ್ನು ತಂದುಕೊಡುವಂತಹ ತಾಲಿಪಟ್ಟು ಸಾಂಪ್ರದಾಯಿಕ ಶೈಲಿ ಒಳಗೆ ತಯಾರಾಗ್ತಾವೆ ರೀ. ಹಾಗಾದ್ರೆ ನೀವು ಈ ತಾಲಿಪಟ್ಟನ್ನು ಮಾಡ್ಕೊತೀರಿ ಅಂಥೇಳಿ ನಾವು ಭಾವಿಸ್ತೀವಿ. ಇದಾದ ನಂತರ ಹಿಂಗನ ಮತ್ತೊಂದು ರೆಸಿಪಿ ಕಡೆ ನಾವು ಬರ್ರಿ. ಉತ್ತರ ಕರ್ನಾಟಕದ ಮಂದಿ ಬಹಳ ಇಷ್ಟಪಡುವಂತಹ ಒಂದು ಸ್ವೀಟ್ ಒಳಗೆ ಈ ಒಂದು ಗೋಧಿ ಹಿಟ್ಟಿನ ಗಾರಿಗೆ ಅಥವಾ ಗುಲ್ಗುಲೆಯನ್ನು ನಾವು ನಿಮಗೀಗ ತೋರ್ಸಾಕತ್ತೀವಿ. ಈ ಒಂದು ರೆಸಿಪಿ ಮಾಡೋಕ್ಕೆ ನೀವು ಒಂದು ಬೌಲ್ದಾಗ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಚಾಣಿಸಿ ತಗೋರಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಈ ಬೆಲ್ಲದ ಪುಡಿಯನ್ನು ಹಾಕಿ ಹಾಗೆ ಏಲಕ್ಕಿ ಪುಡಿಯನ್ನು ನೀವು ಸೇರಿಸಿ ಅದನ್ನು ಒಮ್ಮೆ ಹಂಗೆ ಮಿಕ್ಸ್ ಮಾಡಿ ನೋಡಿ. ಇಷ್ಟಾದ ನಂತರ ಈ ಒಂದು ಹಿಟ್ಟಿಗೆ ನಾವೇನು ಮಾಡಪ್ಪ ಅಂತಂದ್ರೆ 1 ಕಪ್ಪಷ್ಟು ಹಾಲನ್ನು ಹಾಕಿರ್ತೀವಿ ರೀ, ತಿದ್ರಿ ನೀರಲ್ಲ, ಹಾಲನ್ನು ಹಾಕಿ ಈ ಒಂದು ಗೋಧಿ ಹಿಟ್ಟು ಬೆಲ್ಲ ಏಲಕ್ಕಿ ಪುಡಿ ಎಲ್ಲನೂ ಮಿಕ್ಸ್ ಆಗುವಂಗೆ ನಾವು ಅದನ್ನು ಮಿಕ್ಸ್ ಮಾಡ್ಬೇಕ್ರಿ. ಚಮಚ ತೊಗೊಂಡು ಗಾರ 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 ತಿರುಗಿಸಿ ಈ ರೀತಿ ಚಮಚ ಬೇಡಂದ್ರೆ ಬೀಟ್ರ್ ತೊಗೊಂಡ್ರಿ, ಬೀಟ್ರ್ ತೊಗೊಂಡು ಬ್ಯಾಟ್ರನ್ನ ಬೀಟ್ ಮಾಡಿರಿ, ಚೆಂದಾಗಿ ಮಾಡಿರಿ. ಆಮೇಲೆ ಈ ರೀತಿಯಾಗಿ ಆ ಒಂದು ಹಿಟ್ಟು ತಯಾರಾಗಬೇಕು. ಇಷ್ಟು ಮಾಡಿದ್ರಿ. ಇನ್ನು ಬರ್ರಿ ಎಣ್ಣೆಯನ್ನು ಕಾಯ್ಕಿಟ್ಟು ಎಣ್ಣೆ ಕಾದತ್ಲು ಅಂತ ಒಂದು ಸಲ ಚೆಕ್ ಮಾಡ್ಕೊರಿ. ಕೈಯನ್ನು ಒಂದು ಸಲ ನೀರಾಗಿ ಎದ್ದಿ ಈ ರೀತಿಯಾಗಿ ಬಜ್ಜಿಗತ್ಲೆ ಗುಂಡು ಗುಂಡಾಗಿ ನೀವು ಬಿಡಬೇಕ್ರಿ. ಎಣ್ಣೆ ಮೀಡಿಯಮ್ ಫ್ಲೇಮ್ದಾಗನೇ ಇರಲಿ, ಹೈ ಫ್ಲೇಮ್ ಬ್ಯಾಡ್ರಿ. ಅಷ್ಟು ಮಾಡಿ ನೀವು ಇವನ್ನೆಲ್ಲನೂ ಎಣ್ಣೆ ಒಳಗೆ ಕರಿಯೋಕೆ ಬಿಡಬೇಕು. ಅದಾದ ನಂತರ ಇವು ಮಸ್ತಾಗಿ ರೆಡಿ ಆಗ್ತಾವ್ರಿ. ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಅವನ್ನ ತಿರುಗಿಸ್ರಿ ನೋಡಿ. ಹಿಂಗೆ ಮೇಲ ಕೆಳಗೆ ಮೇಲ ಮಾಡಿದ್ರಿ ಅಂತಂದ್ರೆ ಅವು ಚೆಂದಂಗೆ ಆಗ್ತಾವು. ಆಮೇಲೆ ಈ ಒಂದು ಸ್ವೀಟ್ ಆಗಿರುವಂತಹ ಬಜ್ಜಿ ನಿಮ್ಗೆ 100% ಇಷ್ಟ ಆಗ್ತಾವೆ. ಗಾರಿಗೆ ಅಂತ ಕರಿತಾರೆ ರೀ. ಆಮೇಲೆ ಇವನ್ನ ಎಲ್ಲ ಟೈಮ್ದಾಗೂ ಮಾಡ್ತಾರೆ. ನೀವು ಇವಾಗ ಗಾರಿಗೆಗಳನ್ನ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಗಾರಿಗೆ ಇನ್ನೊಂದು ಥರನೂ ಮಾಡ್ಬೋದು, ನಮ್ಮ ಚಾನಲ್ದಾಗ ತಾವು ನೋಡಿದ್ರಿ ಅಂತಂದ್ರೆ ನಿಮಗೆ ಸಿಗ್ತೈತಿ. ಈ ರೀತಿಯಾಗಿ ಮಸ್ತಾಗಿ ಅವನ್ನ ಕರೆದು ಈ ರೀತಿ ಚೆಂದಂಗೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಇವನು ನಿಮಗೆ ಹೇಳ್ದಂಗೆ ಸ್ಟೋರ್ ಮಾಡಿ ನಿಮಗೆ ಯಾವಾಗ ಬೇಕೋ ಅವಾಗ ತಿನ್ನಕ್ಕೆ ತೊಗೊಳ್ಬೋದು ರೀ. ಇನ್ನು ಮುಂದಿನ ರೆಸಿಪಿ ಕಡೆ ಹೋಗೋಣ. ಮುಂದಿನ ರೆಸಿಪಿ ಬಹಳ ಸಾಂಪ್ರದಾಯಿಕ ಶೈಲಿ ಒಳಗೆ ಮಾಡುವಂತಹ ಎಲ್ಲ ಜನರ ಫೇವ್ರೇಟ್ ಆಗಿರುವಂಥ ರೆಸಿಪಿ ಅಂತಂದ್ರೆ ಅದು ಕೊಬ್ಬರಿ ಕಡ್ಡಿ ರೀ. ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡು ಬರ್ರಿ. ಇದಕ್ಕೆ ನಾವು ಒಂದು 2 ಕಪ್ಪಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡು ಏನು ಮಾಡಣಪ್ಪ ಅಂತಂದ್ರೆ ಅವನೊಂದು ಸಲ ಚೆನ್ನಾಗಿ ತೊಳೆದಾದ ನಂತರ ಆ ನೀರನ್ನೆಲ್ಲ ಬಸೋದು ಒಂದು 2-3 ಸಲ ತೊಳಿರಿ. ತೊಳೆದಾದ ನಂತರ ಅಕ್ಕಿಯನ್ನು ನೀರು ಬಸೋದು ನೀವು ತೊಗೊಳ್ಬೇಕಾಕೈತಿ ರೀ. ನೋಡಿ ಇವನ್ನ ಒಂದು ಕಡೆ ಆರಕ್ಕೆ ಹಾಕಿಬಿಡ್ರಿ, ಒಂದು ಸ್ವಲ್ಪ ಆರಲಿ. ಇನ್ನು ಮುಂದೆ ಏನೇನು ಮಾಡಬೇಕು ಅಂತಂದ್ರೆ ಒಂದು ಕಡಾಯಿದಾಗ 1 ಕಪ್ಪಷ್ಟು ಕಡಲೆಬೇಳೆಯನ್ನು ನಾವು ಹುರಿದು ತೊಗೊಳ್ಬೇಕಾಕೈತಿ ರೀ. ಈ ಒಂದು ಹಿಟ್ಟು ಬಹಳ ವಿಶೇಷವಾಗಿ ಮಾಡುವಂಥ ಹಿಟ್ಟು ರೀ, ಸಾಂಪ್ರದಾಯಿಕ ಶೈಲಿ ಒಳಗೆ ತೋರ್ಸಾಕತ್ತೀವಿ. ಅದಾದ ನಂತರ 1/3 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ನೀವು ಅದ ಪಾತ್ರೆದಾಗ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿ ಅಂದ್ರೆ ಹುರಿದಾದ ನಂತರ ಅದನ್ನು ನೀವು ತಕ್ಕೊಂಡಿಟ್ಕೊರಿ. ಹಾಗೆ 1/3 ಕಪ್ಪಷ್ಟು ನೀವಿಲ್ಲಿ ಹೆಸರು ಬೇಳೆಯನ್ನು ನೀವು ಹುರಿದು ತಕೋರಿ. ಹಂಗೆ ಏನು ಮಾಡಿರಿ, ಒಂದು ಅರ್ಧ ಕಪ್ಪಷ್ಟು ಈ ಸಣ್ಣ ಸಾಬುದಾನ ಹುರಿದು ತಕೋರಿ. ಅರ್ಧ ಕಪ್ಪಷ್ಟು ಅವಲಕ್ಕಿ ಸಹ ನೀವು ಹುರಿದು ತಕೋರಿ. ತೀತ್ರಿ ಈ ರೀತಿಯಾಗಿ ಇವನ್ನೆಲ್ಲನೂ ಅವಲಕ್ಕಿ ಸ್ವಲ್ಪ ಬಿಸಿ ಮಾಡಿ ನೀವು ತಕೋರಿ. ಅಕ್ಕಿ ಆರಾಕಿ ಬಿಟ್ಟಿದ್ದೇವಲ್ಲ, ಆರಿದವು ನೋಡ್ಬೋದು ನೀವು. ಆ ಒಂದು ಅಕ್ಕಿಯನ್ನು ತೊಗೊಂಬಂದು ಅವನು ಸಹ ಈಗ ನೀವು ಹುರಿರಿ. ಇಷ್ಟ ಆಗ್ತ್ರಿ. ಇನ್ನು ಅಕ್ಕಿ ಏನು ಭಾಳದನೆ ಅನ್ಬೇಕಾಗಿಲ್ಲ. ಅಷ್ಟು ಆದ ನಂತರ ಏನು ಮಾಡಿರಿ, ಧನಿಯಾ ಕಾಳು ಅಜ್ವಾನ್ರಿ ಹಂಗೆ ಜೀರಿಗೆಯನ್ನು ನೀವು ಹುರಿರಿ. ಇಷ್ಟು ಮಾಡಿ ತಗೊಂಬಿಡ್ರಿ ನೋಡಿ. ಇದನ್ನೆಲ್ಲನೂ ನೀವು ಹೋಗಿ ಒಂದು ಗಿರಣಿ ಒಳಗೆ ಹಾಕಿ ಹಿಟ್ಟು ಮಾಡಿಸ್ಕೊಂಡು ಬರ್ಬೋದು ರೀ. ಇಲ್ಲ ಮಿಕ್ಸರ್ ಗಟ್ಟಿತ್ತಂದ್ರೆ ಮನೆ ಒಳಗನ ಮಾಡ್ಕೊಳ್ಬೋದು ರೀ. ಈ ರೀತಿಯಾಗಿ ಒಂದು ಮಿಕ್ಸರ್ ಜಾರ್ದಾಗ ನಾವು ಹಾಕಿದ್ದೀವಿ. ಆಮೇಲೆ ಅದನ್ನು ಗರ್ರ ಅಂತೇಳಿ ರುಬ್ಬಿದ್ರಿ ಅಂತಂದ್ರೆ ಈಗ ಮಸ್ತಾಗಿ ಹಿಟ್ಟು ತಯಾರಾಗಿ ಬರ್ತೈತಿ. ಅದನ್ನು ಮತ್ತೆ ಹಾಗೆ ತೊಗೊಳಂಗಿಲ್ಲ ರೀ, ಚಾನಿಸಿನ ತೊಗೊಳ್ಬೇಕು. ಒಂದು ಪರಾತ್ನಾಗ ಈ ಒಂದು ಹಿಟ್ಟನ್ನು ಚಾನಿಸಿ ತೊಗೊಳಕತ್ತೀವಿ ನೋಡಿ. ಇಷ್ಟೆಲ್ಲ ಚಾನಿಸ್ ತೊಗೊಳ್ತೀರಿ. ಒಂದು ಸಲ ಆದ್ರೆ ಒಂದು ಸಲ ಮಾಡಿರಿ, 2 ಸಲ ಆದರೆ 2 ಸಲ ಮಾಡಿ ನಡಿತೈತಿ. ಇಷ್ಟಾದ ನಂತರ ಈ ಒಂದು ಹಿಟ್ಟನ್ನು ನೀವು ಆರಾಮಾಗಿ ತೆಗೆದಿಟ್ಕೊಳ್ಬೋದು ರೀ. ಇದರಿಂದ ನೀವು ಬೇರೆ ರೀತಿಯ ರೆಸಿಪಿಗಳನ್ನ ಮಾಡ್ಕೊಳ್ಬೋದು ರೀ. ಈಗ ನಾವು ಅದಕ್ಕೆ ಕೊಬ್ಬರಿ ಕಡ್ಡಿ ಮಾಡೋಕ್ಕೆ ಒಂದು ಮಿಕ್ಸರ್ ಜಾರ್ದಾಗ ಹಸಿಮೆಣಸು, ಕರಿಬೇವು, ಬೆಳ್ಳುಳ್ಳಿ ಹೆಸಳು, ಅದಾದ ನಂತರ ಒಂದು ಅರ್ಧ ಕಪ್ಪಷ್ಟು ಸಮೀಪ ತೆಂಗಿನಕಾಯಿ ತುರಿ, ಹಂಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಉಪ್ಪು ಇಷ್ಟನ್ನು ಹಾಕಿದ್ದೀವಿ ರೀ. ಇಷ್ಟನ್ನು ಹಾಕಿ ಅದಕ್ಕೊಂದು 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಹಂಗೆ
1/3 ಕಪ್ಪಷ್ಟು ನೀರು ಇಷ್ಟು ಸೇರಿಸಿ ನಾವು ಅದನ್ನು ರುಬ್ಬಿಕೊಂಡು ಬರ್ತೀವಿ. ಇದ್ರಿ ಈ ರೀತಿಯಾಗಿ ಗಾರ ಅನ್ಸ್ಕೊಂಡು ತೊಗೊಂಬರ್ರಿ. ಇನ್ನು ಒಂದು ಪಾತ್ರೆ ಅಥವಾ ಒಂದು ಕಡಾಯಿದಾಗ ಏನು ಮಾಡಿರಿ, ನೀರನ್ನು ಕಾಯಕ್ಕಿಡ್ರಿ. 1 ಕಪ್ಪಷ್ಟು ನೀರನ್ನು ಕಾಯಕ್ಕಿಟ್ಟು ಅದರೊಳಗೆ ಒಂದೀಟ ಅರಿಶಿನ ಪುಡಿ ಹಾಕಿ ಈ ಒಂದು ಮಸಾಲೆ ಏನು ರುಬ್ಬಿದ್ರಲ್ಲ ಅದನ್ನಷ್ಟು ಹಾಕಿ ಮ್ಯಾಲೆ ಒಂದೀಟ ಮಿಕ್ಸರ್ ಜಾರ್ದಾಗ ನೀರನ್ನು ಸೇರಿಸಿ ಇಲ್ಲಿ ನೀವು ಹಾಕಿ ಅದನ್ನು ಗಾರ 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 ಅಂತ ಹೇಳ್ತಿರ್ಬೇಡ. ಅದಾದ ನಂತರ ಏನು ಮಾಡಿರಿ, ಈ ಒಂದು ಹಿಟ್ಟನ್ನು ನೀವಿಲ್ಲಿ 1 ಕಪ್ಪಷ್ಟು ಹಿಟ್ಟನ್ನು ತಗೊಂಡಿದ್ದೀವಿ ಅಷ್ಟನ್ನು ಮಾಡಿ. ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು 1 ಕಪ್ ತೊಗೋತಿರೋ 2 ಕಪ್ ತೊಗೋತಿರೋ ಅಷ್ಟು ಹಿಟ್ಟನ್ನು ನೀವು ತೊಗೊಂಡು ಈ ರೀತಿಯಾಗಿ 1 ರಿಂದ 1.5 ಕಪ್ಪಷ್ಟು ಹಿಟ್ಟನ್ನು ತೊಗೊರಿ. ಅದನ್ನು ಹಾಕಿ ಚೆನ್ನಾಗಿ ತಿರುವಾಡಿ ಒಂದು ಬುಟ್ಟೆ ಒಳಗೆ ಒಂದು ಪರಾತ್ನಾಗ ಹಾಕಿ ಅದ್ರ ಮೇಲೆ ಒಂದಿಟ್ಟ ಅಡುಗೆ ಎಣ್ಣೆಯನ್ನು ನೀವು ಹಾಕಿ ಅದನ್ನು ಚಂದಂಗೆ ಈ ರೀತಿಯಾಗಿ ಕಲಸ್ರಿ, ನಾದಕ್ಕೆ ಶುರು ಮಾಡಿರ್ತಿದ್ರಿ. ಬರಬ್ಬರಿಯಾಗಿ ಅದನ್ನು ಈ ರೀತಿಯಾಗಿ ಎಲ್ಲನೂ ಹದ ಬರುವಂಗನ ನೀವು ನಾದ್ರಿ, ಚಂದಂಗೆ ನಾದ್ರಿ. ಈ ರೀತಿಯಾಗಿ ಈ ಒಂದು ಹಿಟ್ಟು ತಯಾರಾಗ್ತತಿ. ಆಮೇಲೆ ಇದರಿಂದ ನೀವು ಕೊಬ್ಬರಿ ಕಡ್ಡಿಗಳನ್ನು ಸುಲಭವಾಗಿ ಮಾಡ್ಕೊಳ್ಬೋದು ರೀ. ಅಥವಾ ನೀವು ಕೆಳಗೆ ತೊಗೊಂಬಂದ ಅದಾ ಬರುವಂಗೆ ಈ ರೀತಿಯಾಗಿ ಸಾಫ್ಟಾಗಿ ಮೆತ್ತಿನು ಅಂತಂದ್ರೆ ಹಂಗೂ ಮಾಡ್ಕೊಳ್ಬೋದು ರೀ. ಇಷ್ಟಾದ ನಂತರ ಸಣ್ಣ 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 ಉಳ್ಳಿಗಳನ್ನಾಗಿ ಮಾಡ್ಕೊರಿ. ಒಂದು ಪೇಡೆ ಸೈಜ್ ಅಷ್ಟು ಸಣ್ಣ ಉಳ್ಳಿಗಳನ್ನಾಗಿ ನೀವು ಇವನ್ನ ಮಾಡಿ ಇವನ್ನ ನೀವು ಹೆಂಗೆ ಬದಲಾಯಿಸ್ಬೇಕ್ರಿ, ಈ ರೀತಿಯಾಗಿ ಉದ್ದುದ್ದಾಗಿರುವಂತಹ ಕಡ್ಡಿಗಳನ್ನಾಗಿ ನೀವು ಮಾಡ್ಬೇಕ್ರಿ. ಅವೇನಿಲ್ಲ, ಬೆರಳಿಂದ ಸ್ವಲ್ಪ ತೀಡಿದ್ರಿ ಅಂತಂದ್ರೆ ಈ ರೀತಿಯಾಗಿ ಆಗ್ತಾವು, ಅಥವಾ ಕೈಯಿಂದನ ತೀಡಿದ್ರಿ ಅಂದ್ರೂ ಆಗ್ತಾವೆ ರೀ. ನಿಮಗೆ ಯಾವುದು ಅನುಕೂಲ ಆಗ್ತೈತೋ ಹೆಂಗೆ ಅನುಕೂಲ ಆಗ್ತೈತೋ ಆ ರೀತಿಯಾಗಿ ಈ ರೀತಿಯಾಗಿರುವಂತಹ ಈ ಕೊಬ್ಬರಿ ಕಡ್ಡಿಗಳನ್ನು ನೀವು ಮಾಡ್ಕೊಳ್ಬೋದು ರೀ. ನೋಡಿ, ಇಷ್ಟಾದ ನಂತರ ಎಣ್ಣೆಯನ್ನು ಕಾಯಕ್ಕಿಟ್ಟು ಚೆನ್ನಾಗಿ ಕಾಯಿಸ್ರಿ. ಆಮೇಲೆ ಮೀಡಿಯಮ್ ಫ್ಲೇಮ್ದಾಗನ ಇಟ್ಟು ಇವನ್ನ ಚೆನ್ನಾಗಿ ಕೆರಿ. ಆದರೆ ಹೊತ್ತಿಸ್ಬೇಡಿ, ಎಣ್ಣೆಯನ್ನು ಜೋರಿಟ್ಟು ನೀವು ಹೊತ್ತಿಸೋ ಬದಲಿ ಮೀಡಿಯಮ್ ಇಟ್ಟು ಸ್ವಲ್ಪ ಟೈಮ್ ತೊಗೊಂಡು ಇವನ್ನ ಚೆನ್ನಾಗಿ ಕರೆದ್ರಿ ಅಂತಂದ್ರೆ ಅವು ಭಾಳ ಮಸ್ತಾಗಿ ಬರ್ತಾವೆ, ಏಕದಮ್ ಕ್ರಿಸ್ಪಿಯಾಗಿನೂ ಬರ್ತಾವೆ ರೀ. ಇವನು ಸಹ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ, ಅಥವಾ ನೀವು ಎಲ್ಲಿ ಬೇಕಲ್ಲಿ ತೊಗೊಂಡು ಹೋಗ್ಬೋದು ರೀ. ಇನ್ನು ನಮ್ಮ ಮತ್ತೊಂದು ಮಸ್ತಾಗಿರುವಂಥ ರೆಸಿಪಿ ಅಂತಂದ್ರೆ ಅದು ಉತ್ತರ ಕರ್ನಾಟಕದ ಹಬ್ಬಗಳ ವಿಶೇಷ ತರಗ. ತರಗ ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಡ್ತೀವಿ ಬರ್ರಿ. ಒಂದು ಪಾತ್ರೆ ಅಥವಾ ಒಂದು ಬುಟ್ಟಿ ಒಳಗೆ ನೀವು ಅಲ್ಲಿ ಏನು ಮಾಡಿರಿ ಅಂತಂದ್ರೆ 1.5 ಕಪ್ಪಷ್ಟು ಮೈದಾ ಹಿಟ್ಟು, ಒಂದು 3 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆ ಅಂತಂತ ನೋಡಿರಿ, ಪೂರ್ತಿ 0 ನಂಬರ್ ಅಷ್ಟು ಹಾಕಿ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅಥವಾ ಬೇಸನನ್ನು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಹಾಕಿರಿ. ಹಂಗೆ ಈ ಒಂದು ಬಿಳಿ ಎಳ್ಳನ್ನು ಹಾಕಿ ಆಮೇಲೆ ಜೀರಿಗೆಯನ್ನು ನೀವು ಸ್ವಲ್ಪ ಇದರೊಳಗಡೆ ಕೈಯಿಂದ ತಿಕ್ಕಿ ಹಾಕಿರಿ. ಅಷ್ಟಾದ ನಂತರ ಇದಕ್ಕೆ ಅಜ್ವಾನ್ ಇರ್ತಾವಲ್ಲ ಅವನು ಸಹ 1 ಟೀ ಸ್ಪೂನಷ್ಟು ಕೈಯಿಂದ ನೀವು ತಿಕ್ಕಿನ ಹಾಕಬೇಕಾಗತ್ತೆ ರೀ. ಹಂಗೆ ಅರಿಶಿನ ಪುಡಿಯನ್ನು ನೀವು ಸೇರಿಸಿ ಉಪ್ಪನ್ನು ಒಂದು ಈಟ್ ಅದರೊಳಗನ್ನ ಹಾಕಿ ಅದನ್ನು ಒಮ್ಮೆ ಎಲ್ಲನೂ ಈ ಒಂದು ಖಾರದ ಪುಡಿ ಅರಿಶಿನ ಪುಡಿ ಇದೆಲ್ಲನೂ ಮಿಕ್ಸ್ ಆಗೋಂಗೆ ಡ್ರೈ ಮಿಕ್ಸ್ ಮಾಡಿ. ಇಷ್ಟಾದ ನಂತರ ಎಣ್ಣೆಯನ್ನು 1 ಟೇಬಲ್ ಸ್ಪೂನಷ್ಟು ಕಾಯಿಸಿ ಇದರೊಳಗನ್ನ ಹಾಕಿ ಅದನ್ನು ಸಹ ಡ್ರೈ ಮಿಕ್ಸ್ ಕೊಟ್ಟು ಇಷ್ಟ ಆಕತಿ. ಅವಾಗ ಏನು ಮಾಡಿರಿ, ಕಟ್ ಮಾಡಿರುವಂತಹ ಕೊತ್ತಂಬರಿಯನ್ನು ನೀವು ಇದರೊಳಗನ್ನ ಹಾಕಿ ಅದನ್ನು ಸಹ ಕಲಸಿರಿ. ಈಗ ಅದನ್ನು ಚಂದಂಗೆ ನೀವು ಇದನ್ನು ಕೈಯಿಂದ ತಿಕ್ಕಿ ಈ ರೀತಿಯಾಗಿ ಕಲಿಸಿದ್ರಿ ಅಂತಂದ್ರೆ ಅರಿಶಿನ ಪುಡಿ ಎಲ್ಲ ಕಡೆ ಆಗ್ತೈತಿ. ಆಮೇಲೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರನ್ನು ನೀವು ಸೇರಿಸಿ ಇದನ್ನು ಚಂದಂಗೆ ಈ ಒಂದು ಹಿಟ್ಟನ್ನು ಕಲಸಕ್ಕೆ ಬರ್ತೈತೆ ರೀ. ಚಂದಂಗೆ ಹಿಟ್ಟನ್ನು ನೀವು ಕಲಸ್ರಿ. ಇದು ಮಸ್ತಾಗಿರುವಂತಹ ತರಗ ರೆಸಿಪಿ ತಯಾರಾಗ್ತದೆ ರೀ. ಈ ರೀತಿಯಾಗಿ ನೀವೆಲ್ಲನೂ ಮಾಡಿದ ಆದ್ಮೇಲೆ ಇದನ್ನು ಮತ್ತೊಮ್ಮೆ ಕೈ ಬೇಕಂದ್ರೆ ಎಣ್ಣೆ ಹಚ್ಕೊಂಡು ಮತ್ತೊಂದು ಈಟ್ ಗಟ್ಟಿ ಆಗುವಂಗೆ ನೀವು ಏನು ಮಾಡಿರಿ, ಚೆಂದಂಗೆ ಅದನ್ನು ನಾದಿ ಆಮೇಲೆ ಅದರಿಂದ ಗುಂಡಾಗಿರುವಂತಹ ಪೇಡೆ ಸೈಜ್ ಉಳ್ಳಿಗಳನ್ನಾಗಿ ತಕ್ಕೊಂಡ ಇಟ್ಕೊರಿ. ನೋಡಿ, ಇಷ್ಟು ಮಾಡಿ ಅವನ್ನ ಗುಂಡಂಗೆ ಕೈಯಿಂದ ಆಟ ಆಡಿಸಿ ಒಂದು ಈಟ್ ತಿಕ್ಕಿ ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಇನ್ನೇನು ಮತ್ತೇನು ಕೆಲಸ ಇಲ್ಲರಿ, ಲಟ್ಸೋದು ಒಂದೇ ಇರ್ತೈತಿ. ಲಟ್ಸುವಾಗ ಕೆಳಗೆ ಒಂದು ಈಟ ನೀವೇನು ಮಾಡಿರಿ ಅಂತಂದ್ರೆ ಮೈದಾ ಹಿಟ್ಟನ್ನು ಹಾಕಿ ಆಮೇಲೆ ಅವನ ಕೈಯಿಂದ ಒತ್ತಿ ಈ ರೀತಿಯಾಗಿ ಪೇಡೆಗಳನ್ನಾಗಿ ನೀವು ಎಲೆಗಳನ್ನಾಗಿ ಬದಲಾಯಿಸಬೇಕು. ಅವಾಗಣ ಈ ಒಂದು ತರಗ ತಯಾರಾಗಿ ಬರ್ತಾವೆ. ನಿಮಗೆ ದೊಡ್ಡ ಬೇಕಂದ್ರೆ ದೊಡ್ಡ, ಸಣ್ಣ ಬೇಕಂದ್ರೆ ಸಣ್ಣ, ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಒಂದು ಸ್ವಲ್ಪ ತೆಳುವಾಗಿನ ನೆನಪಿಟ್ಕೊರಿ. ತೆಳುವಾಗಿನ ಈ ತರಗಗಳನ್ನ ಮಾಡ್ಕೊಳ್ಬೇಕಾಗತ್ತೆ ರೀ. ನೀವು ಎಲ್ಲ ಒಂದೊಂದು ಎಲೆಗಳನ್ನಾಗಿ ಲಟ್ಟಿಸಿ ಆಮೇಲೆ ಒಂದು ಪರಾತ್ನಾಗೋ ಒಂದು ಪ್ಲೇಟ್ನಾಗೋ ಹಾಕಿ ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಮುಚ್ಚಿದ್ರಿ ಅಂತಂದ್ರೆ ಅವು ಬರೋಬ್ಬರಿಯಾಗಿ ಉಳಿತಾವು. ನೀವು ಹಂಗನ ಎಲ್ಲವೂ ನೀವು ಒಂದೊಂದಾಗಿ ಮಾಡ್ಕೊಳಕ್ಕಂತ ಹೋಗ್ಬೇಕ್ರಿ. ಹಂಗೆ ನೆನಪಿಟ್ಕೋರಿ. ಇದು ಹೆಂಗೆ ನೀವು ಖಾರದ ತರಗನ್ನ ನೀವು ನೋಡಕತ್ತಿರ್ಲ ಹಿಂಗೆ ಸಿಹಿ ತರಗಾನು ಮಾಡ್ತಾರೆ. ಅಂದ್ರೆ ಬೆಲ್ಲ ಹಾಕಿ ಮಾಡುವಂತಹ ಸಿಹಿ ತರಗ. ನೀವು ಸಿಹಿ ತರಗ ಸವಿರುಚಿ ಸಬಗು ಅಂತ ಯೂಟ್ಯೂಬ್ದಾಗ ಸರ್ಚ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಸಿಗ್ತೈತಿ, ಅದನ್ನು ಸಹ ನೀವು ನೋಡ್ಬೋದು ರೀ. ಹಂಗೆ ಈ ತರಗಗಳನ್ನ ಲಟ್ಟಿಸಿದಾದ ನಂತರ ಎಣ್ಣೆ ಒಳಗೆ ಒಂದೊಂದು ಎಲೆಗಳನ್ನ ಹಾಕಿ ನೀವು ಮ್ಯಾಲ ಕೆಳಗೆ ಮ್ಯಾಲ ಮಾಡಿದ್ರಿ ಅಂತಂದ್ರೆ ಅದು ಚೆಂದಂಗೆ ಆಗಿ ಬರ್ತೈತಿ. ಭಾಳ ತಕ ಏನಿಲ್ಲ ರೀ, ಸ್ವಲ್ಪನ ಎಣ್ಣೆ ಒಳಗೆ ಹಾಕೋದು ಆಮೇಲೆ ಮ್ಯಾಲ ಕೆಳಗೆ ಒಳ್ಳಾಡ್ಸೋದು. ಅಷ್ಟಾದ ನಂತರ ಚೆಂದಂಗೆ ಎಣ್ಣೆ ಒಳಗೆ ಅವನ್ನ ಕರೆದು ತೆಗೆದ್ರಿ ಅಂತಂದ್ರೆ ಈ ತರಗಗಳು ತಯಾರಾಗ್ತಾವೆ ರೀ. ಮಸ್ತಾಗಿರುವಂತಹ ತರಗ ಹಣ್ಣು ನೋಡಿದ್ರಿ. ಹಂಗಾದ್ರೆ ತಪ್ಪಲಾರ್ದ ಖಾರ ಹುಣ್ಣಿಮೆ ಮಾಡ್ಕೊರಿ.
ಖಾರ ಹುಣ್ಣಿಮೆಗೆ ಬೇಕಾಗಿರುವಂತಹ ಕರ್ಚಿಕಾಯಿಯನ್ನು ತೋರಿಸಿದ್ದೀವಿ, ಹಾಗೆ ಕೊಬ್ಬರಿ ಕಡ್ಡಿ ತೋರಿಸಿದ್ದೀವಿ, ಹಾಗೆ ಗುಲ್ಗುಲೆಯನ್ನು ತೋರಿಸಿದ್ದೀವಿ, ಆಮೇಲೆ ತರಗ ತೋರಿಸಿದ್ದೀವಿ ರೀ. ಎಲ್ಲ ರೆಸಿಪಿಗಳನ್ನ ನಾವು ನಿಮಗೆ ತೋರಿಸಿದ್ದೀವಿ. ಹಾಗೆ ತಾಲಿಪಟ್ಟನು ಐತಿ, ತಪ್ಪಲಾರ್ದ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು.